ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಮಾಸ್ ಟ್ಯುಟೋರಿಯಲ್ಸ್. ಈಗ ಎಕ್ಸರ್ಸೈಸ್ ಎಲ್ಲ ಕಂಪ್ಲೀಟ್ ಆಯಿತು. ಈ ಎಕ್ಸಾಂಪಲ್ಸ್ ಮಾಡೋಣ. ಎಕ್ಸಾಂಪಲ್ಸ್ ಅಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ. ಇಫ್ ಟು ಇಂಟರ್ಸೆಕ್ಟಿಂಗ್ ಕಾರ್ಡ್ಸ್ ಆಫ್ ಎ ಸರ್ಕಲ್ ಮೇಕ್ ಈಕ್ವಲ್ ಆಂಗಲ್ಸ್ ವಿತ್ ದ ಡಯಾಮೀಟರ್ ಪಾಸಿಂಗ್ ಥ್ರೂ ದೇರ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಪ್ರೂವ್ ದಟ್ ಕಾರ್ಡ್ಸ್ ಆರ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಡ್ರಾ ಮಾಡಿದ್ದೀನಿ ನೋಡಿ. ಅವ್ರೇನ್ ಹೇಳಿದ್ರೆ, ಟು ಇಂಟರ್ಸೆಕ್ಟಿಂಗ್ ಕಾರ್ಡ್ಸ್ ಅಂದ್ರೆ ಎ ಬಿ ಸಿ ಡಿ ಏನಿದಾವಲ್ಲ, ಇವೆರಡು ಕಾರ್ಡ್ಸ್ ಇದಾವೆ. ಇವು ಇಂಟರ್ಸೆಕ್ಟ್ ಎಲ್ಲ ಆಗ್ತಾ ಇದೆ, ಪಾಯಿಂಟ್ ಪಿ ಗೆ ಇಂಟರ್ಸೆಕ್ಟ್ ಆಗ್ತಾ ಇದೆ. ಓಕೆ, ಇಲ್ಲಿ ಈಕ್ವಲ್ ಆಂಗಲ್ಸ್ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಯಾವ ನೋಡಿ, ಈ ಆಂಗಲ್ ಇನ್ನು ಈ ಆಂಗಲ್ ಈಕ್ವಲ್ ಇದಾವೆ ಅಂತ ಕೊಟ್ಟಿದ್ದಾರೆ ನೋಡಿ. ಮೇಕ್ ಈಕ್ವಲ್ ಆಂಗಲ್ಸ್ ವಿತ್ ದ ಡಯಾಮೀಟರ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಪ್ರೂವ್ ದಟ್ ಕಾರ್ಡ್ಸ್ ಆರ್ ಈಕ್ವಲ್ ಅಂತ. ಅಂದ್ರೆ ಏನ್ ಪ್ರೂವ್ ಮಾಡ್ಬೇಕು ನಾವು? ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತ, ಟು ಕಾರ್ಡ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡ್ಬೇಕು. ಸೊ ಗಿವನ್ ಬರ್ದಿದ್ದೀನಿ ನೋಡಿ. ಈ ಆಂಗಲ್ ಬಿ ಪಿ ಎಸ್ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ ಪಿ ಎಸ್, ಈಕ್ವಲ್ ಆಂಗಲ್ಸ್ ಅಂತ ಫಾರ್ಮೇಶನ್ ಆಗ್ತಾ ಇದೆ ಅಂತ ಕೊಟ್ಟಿದಾರಲ್ವಾ. ಸೊ ಅದನ್ನೇ ಇಲ್ಲಿ ಬರ್ದಿದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ. ಸೊ ಏನ್ ಮಾಡ್ಕೋಬೇಕು ಅಂದ್ರೆ, ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೋಬೇಕು. ಈ ಕಾರ್ಡ್ಸ್ಗೆ ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಳ್ಳೋಣ ನೋಡಿ. ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಂಡ್ವಿ. ಇದಕ್ಕೆ ನೇಮಿಂಗ್ ಮಾಡೋಣ. ಇದಕ್ಕೆ ಎಲ್ ಅಂತ ಮಾಡೋಣ, ಇದಕ್ಕೆ ಎಂ ಅಂತ ಮಾಡೋಣ. ಓಕೆ, ಇದನ್ನ ಯಾಕೆ ಡ್ರಾ ಮಾಡ್ಕೊಂಡ್ವಿ ಅಂತಂದ್ರೆ ನೋಡಿ, ಥಿಯರಮ್ ನಂಬರ್ 9.6 ಏನ್ ಹೇಳುತ್ತೆ ಅಂದ್ರೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಟು ದ ಕಾರ್ಡ್ಸ್ ಆರ್ ಈಕ್ವಲ್, ದೆನ್ ಕಾರ್ಡ್ಸ್ ಆರ್ ಈಕ್ವಲ್ ಇನ್ ಲೆಂತ್ ಅಂತ. ಅಂದ್ರೆ ಈ ಸೆಂಟರ್ ಇದೆ ಅಲ್ವಾ, ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೀವಲ್ವಾ, ಈ ಓ ಎಂ ಓ ಎಲ್ ಇದು ಈಕ್ವಲ್ ಇದ್ರೆ, ಓಕೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಟು ದ ಕಾರ್ಡ್ಸ್ ಆರ್ ಈಕ್ವಲ್, ದೆನ್ ಕಾರ್ಡ್ಸ್ ಆರ್ ಈಕ್ವಲ್ ಅಂತ ಥಿಯರಮ್ ಇದೆ. ಸೊ ಅದಕ್ಕೆ ನಾವೇನ್ ಮಾಡ್ಬೋದು ಅಂದ್ರೆ, ಇವೆರಡನ್ನ ಈಕ್ವಲ್ ಅಂತ ಪ್ರೂವ್ ಮಾಡಿದ್ರೆ ನಮ್ಗೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಪ್ರೂವ್ ಮಾಡೋದು ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದೀವಿ. ಈಗ ಅದನ್ನ ಬರೆಯೋಣ. ನಾವೇನ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬರಿಬೇಕಲ್ವಾ. ಸೊ ಡ್ರಾ ಓ ಎಲ್ perpendicular to AB and OM perpendicular to CD. ಆಯ್ತಾ? ಈಗ ನೋಡಿ, ಇಲ್ಲಿ ಟೂ ಟ್ರಯಾಂಗಲ್ಸ್ ಆಗಿದೆ ಅಲ್ವಾ. ಒಂದು ಓ ಪಿ ಎಲ್, ಇನ್ನೊಂದು ಓ ಪಿ ಎಂ. ಓಕೆ, ಟೂ ಟ್ರಯಾಂಗಲ್ಸ್ ಆಗಿದೆ. ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ರೆ ನಾವು ಹೇಳ್ಬೋದಲ್ವಾ, ಓ ಎಲ್ ಇಸ್ ಈಕ್ವಲ್ಸ್ ಟು ಓ ಎಂ ಅಂತ. ಸೊ ಇವೆರಡು ಈಕ್ವಲ್ ಅಂತ ಪ್ರೂವ್ ಆದ್ರೆ ನಮ್ಗೆ ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತ ಆಗತ್ತೆ. ಸೊ ಬರೆಯೋಣ. ಸೊಲ್ಯೂಷನ್ ಇನ್ ಟ್ರಯಾಂಗಲ್ ಓ ಪಿ ಎಲ್ and triangle OPM ಏನೇನ್ ಈಕ್ವಲ್ ಬರ್ತವೆ ನೋಡೋಣ. ನೋಡಿ, ಈ ಆಂಗಲ್ ಈಕ್ವಲ್ ಇದೆ ಅಂತ ಕೊಟ್ಟಿದಾರಲ್ವಾ. ಆಂಗಲ್ ಬಿ ಪಿ ಎಸ್ ಇಸ್ ಈಕ್ವಲ್ ಆಂಗಲ್ ಡಿ ಪಿ ಎಸ್ ಅಂತ ಇಲ್ಲಿ ಬರ್ದಿದ್ದೀನಿ. ಇವ್ರು ಕೊಟ್ಟಿದ್ದಾರೆ ಈಕ್ವಲ್ ಆಂಗಲ್ಸ್ ಅಂತ. ನಾವು ಅದು ಅಷ್ಟು ಲೆಂತಿ ಬರೀದಿದ್ರು 1, 2 ಅಂತ ನೇಮ್ ಮಾಡ್ಕೋಬಹುದು. ಓಕೆ, ಸೊ ನಾವೇನ್ ಹೇಳೋಣ, ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಅಂತ ಹೇಳ್ಬೋದು ಅಲ್ವಾ. ಸೊ ಇದು ಗಿವನ್ ಆಯ್ತಾ. 1 ಆಂಗಲ್ ತೋರಿಸಿದ್ವಿ. ಈಗ ನೋಡಿ, ಇದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೀವಲ್ವಾ. ಓ ಎಂ ಇಲ್ಲಿ ಸಿ ಡಿ ಪರ್ಪೆಂಡಿಕ್ಯುಲರ್ ಆಗಿದೆ, ಓ ಎಲ್ ಎ ಬಿ ಪರ್ಪೆಂಡಿಕ್ಯುಲರ್ ಆಗಿದೆ. ಪರ್ಪೆಂಡಿಕ್ಯುಲರ್ ಅಂದ್ರೆ ಏನಿದು 90 ಡಿಗ್ರಿ ಫಾರ್ಮೇಶನ್ ಆಗಿದೆ ನೋಡಿ ಅಲ್ವಾ. ಸೊ ಅದನ್ನೇ ಬರಿಬಹುದು. ಏನಂತ ಇದಕ್ಕೂ ನೇಮ್ ಮಾಡಂಗಿದ್ರೆ ಮಾಡ್ಬೋದು, 3, 4 ಅಂತ. ಓಕೆ, ಸೊ ಆಂಗಲ್ 3 ಇಸ್ ಈಕ್ವಲ್ಸ್ ಟು ಆಂಗಲ್ 4. ಬ್ರಾಕೆಟ್ ಅಲ್ಲಿ ಬರೆಯೋಣ. ಈಚ್ 90 ಡಿಗ್ರಿ ಅಲ್ವಾ. 90 ಡಿಗ್ರಿ ಇದಾವೆ ಎರಡು ಪರ್ಪೆಂಡಿಕ್ಯುಲರ್. ಈಗ ನೋಡಿ, ಓ ಪಿ ಇಸ್ ಕಾಮನ್ ಇದೆ ಅಲ್ವಾ.
ಎರಡು ಟ್ರಯಾಂಗಲ್ಗೆ ಒ ಪಿ ಕಾಮನ್ ಇದೆ. ಸೊ ಅದನ್ನು ಬರೆಯೋಣ. ಒ ಪಿ ಇಸ್ ಈಕ್ವಲ್ಸ್ ಟು ಒ ಪಿ, ಬ್ರಾಕೆಟ್ ಅಲ್ಲಿ ಒ ಪಿ ಈಸ್ ಕಾಮನ್. ನೋಡಿ ಇಲ್ಲಿ ಆಂಗಲ್ ಮ್ಯಾಚ್ ಆಯ್ತು, ಇಲ್ಲಿನೂ ಆಂಗಲ್ ಮ್ಯಾಚ್ ಆಯ್ತು, ಇಲ್ಲಿ ಸೈಡ್ ಮ್ಯಾಚ್ ಆಯ್ತು. ಅಂಡರ್ ಎಎಸ್ criteria, two triangles are said to be congruent. So therefore triangle OPL is congruent to triangle OPM. Bracket ಅಲ್ಲಿ AAS criteria. ಆಯ್ತಲ್ವಾ? ಎರಡು ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಆದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಇರ್ತಾವಲ್ವಾ? ಸೊ ನಾವು ಹೇಳ್ಬೋದು therefore OL is equals to OM. ಬ್ರಾಕೆಟ್ ಅಲ್ಲಿ ಏನ್ ಬರಿಬಹುದು? CP CT ಅಲ್ವಾ? ಸೊ ನಾವು ಏನ್ ಓದಿದೀವಿ? ಕಾರ್ಡ್ಸ್ ಈಕ್ವಿಡಿಸ್ಟೆಂಟ್ ಫ್ರಮ್ ದ ಸೆಂಟರ್ ಟು ದ ಕಾರ್ಡ್ಸ್, ದೆನ್ ಟೂ ಕಾರ್ಡ್ಸ್ ಆರ್ ಈಕ್ವಲ್ ಅಂತ ಓದಿದೀವಲ್ವಾ? ಸೊ ಅದನ್ನೇ ಹೇಳ್ಬೋದು therefore chord AB is equals to chord CD ಅಲ್ವಾ? ಇದನ್ನೇ ಅಲ್ವಾ ಪ್ರೂವ್ ಮಾಡಕ್ ಹೇಳಿದ್ದು. ಸೊ ಅದನ್ನೇ ಬರ್ದ್ವಿ, ಇದಕ್ಕೆ ರೀಸನ್ ಬರೆಯೋಣ. ಥೀರಮ್ 9.6 ಅಂತ ಬರೀರಿ. ಇದನ್ನ ಶಾರ್ಟ್ ಆಗಿ ಕಾರ್ಡ್ಸ್ ಈಕ್ವಿಡಿಸ್ಟೆಂಟ್ ಫ್ರಮ್ ದ ಸೆಂಟರ್ ಆರ್ ಈಕ್ವಲ್ ಅಲ್ವಾ? ಇದನ್ನೇ ಅಲ್ವಾ ಪ್ರೂವ್ ಮಾಡಕ್ ಹೇಳಿದ್ದು. ಸೊ ಪ್ರೂವ್ ಮಾಡಿದ್ವಿ, ಹೆನ್ಸ್ proved. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ ನೋಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ? ಇನ್ ಫಿಗರ್ 9.19 AB is a diameter of a circle, CD is a chord equal to radius of the circle, AC and BD when extended intersect at a point E. Prove that angle AEB is equals to 60 degree ಅಂತ ಹೇಳಿದ್ದಾರೆ. ನೋಡಿ, ಇದು ಎ ಬಿ ಡಯಾಮೀಟರ್ ಆಫ್ ದ ಸರ್ಕಲ್ ಅಂತ ಕೊಟ್ಟಿದ್ದಾರೆ. ಇನ್ನು ಸಿ ಡಿ ಏನಿದೆ ಕಾರ್ಡ್, ಈ ಕಾರ್ಡ್ ರೇಡಿಯಸ್ ಇದ್ದಷ್ಟೇ ಲೆಂತ್ ಮೆಜರ್ ಇದೆ ಅಂತ ಕೊಟ್ಟಿದ್ದಾರೆ. ಇನ್ನು ಎ ಸಿ ಅಂಡ್ ಬಿ ಡಿ ವೆನ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಲೈನ್ ಎಲ್ಲಿ ಮೀಟ್ ಆಗಿದೆ? ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇ ಇದೆ ಅಲ್ವಾ? ಸೊ ಅವ್ರೇನ್ ಹೇಳಿದ್ದಾರೆ? ಆಂಗಲ್ ಎ ಇ ಬಿ, ಈ ಆಂಗಲ್ 60 ಡಿಗ್ರಿ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಈಗ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ. ಏನು ಅಂದ್ರೆ ನೋಡಿ, ಈ ಓ ಸಿ ಇದೆಲ್ಲ ಜಾಯಿನ್ ಮಾಡ್ಕೋಬೇಕು. ಓ ಡಿ ಓ ಸಿ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ, ಓ ಸಿ ಜಾಯಿನ್ ಮಾಡ್ಕೊಂಡ್ವಿ, ಅದೇ ರೀತಿ ಓ ಡಿ ಜಾಯಿನ್ ಮಾಡ್ಕೊಂಡ್ವಿ, ಅದೇ ರೀತಿ ಬಿ ಸಿ ಕೂಡ ಜಾಯಿನ್ ಮಾಡ್ಕೊಳ್ಳಿ. ಈಗ ನಾವೇನ್ ಕನ್ಸ್ಟ್ರಕ್ಷನ್ ಮಾಡಿದ್ದು ಬರಿಬೇಕು. ಸೊ ಬರೆಯೋಣ. ಜಾಯಿನ್ ಓ ಸಿ, ಓ ಡಿ ಅಂಡ್ ಬಿ ಸಿ. ಆಯ್ತಾ? ಈಗ ನೋಡಿ, ಇದು ಓ ಸಿ ಏನಾಯ್ತು? ಈಗ ರೇಡಿಯಸ್ ಆಯ್ತಲ್ವಾ? ಓ ಸಿ ರೇಡಿಯಸ್ ಆಯ್ತು, ಓ ಡಿ ಕೂಡ ರೇಡಿಯಸ್ ಆಯ್ತು. ಇನ್ನು ಸಿ ಡಿ ಏನ್ ಕೊಟ್ಟಿದ್ದಾರೆ ನೋಡಿ, ಸಿ ಡಿ ಇಸ್ ಎ ಕಾರ್ಡ್ ಈಕ್ವಲ್ ಟು ರೇಡಿಯಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕಾರ್ಡ್ ಇದ್ರೇನು ಇದು ಮೆಜರ್ ರೇಡಿಯಸ್ ಇದ್ದಷ್ಟೇ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಏನಾಗತ್ತೆ, ಈ ಟ್ರಯಾಂಗಲ್ ಸಿ ಓ ಡಿ ಏನಿದೆ ಅಲ್ಲ, ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಯ್ತಲ್ವಾ? ಸೊ ಅದನ್ನೇ ಬರೆಯೋಣ. ಓಕೆ, ಟ್ರಯಾಂಗಲ್ COD is an equilateral triangle. ಆಯ್ತಾ? ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ಏನರ್ಥ? ಓ ಸಿ ಇಸ್ ಈಕ್ವಲ್ಸ್ ಟು ಓ ಡಿ ಇಸ್ ಈಕ್ವಲ್ಸ್ ಟು ಸಿ ಡಿ. ಸೊ ಅದನ್ನು ಕೂಡ ಇಲ್ಲಿ ಬರೆಯೋಣ.
OC is equals to OD is equals to CD. ಓಕೆ, ಈಕ್ವಲ್ ಟು ರೇಡಿಯಸ್ ಅಂತ ಕೂಡ ಬರೆದ್ರೆ ನಡೆಯುತ್ತೆ. ಈಗ ನೋಡಿ, ಈಕ್ವಿಲೇಟರಲ್ ಟ್ರಯಾಂಗಲ್ ಆದ್ರೆ ಈಚ್ ಆಂಗಲ್ ಎಷ್ಟಿರ್ತವೆ? ಈ ಆಂಗಲ್ ಆಗಿರ್ಬೋದು, ಈ ಆಂಗಲ್ ಎಷ್ಟಿರ್ತವೆ? 60 ಡಿಗ್ರಿ ಇರುತ್ತಲ್ವಾ? ಸೊ ಅದನ್ನೇ ಬರೆಯೋಣ. ಆಂಗಲ್ COD is equals to 60 ಡಿಗ್ರಿ. ಓಕೆ, ನೋಡಿ ನಾವೇನ್ ಓದಿದೀವಿ? 9.7 ಥಿಯರಮ್ ಅಲ್ಲಿ ಆಂಗಲ್ ಸಬ್ಟೆಂಡೆಡ್ ಬೈ ಅನ್ ಆರ್ಕ್ ಅಟ್ ಸೆಂಟರ್ ಈಸ್ ಡಬಲ್ ಅಂತ ಓದಿದೀವಲ್ವಾ? ಸೊ ಇಲ್ಲಿ ನೋಡಿ, ಆಂಗಲ್ COD, ಆಂಗಲ್ ಸಬ್ಟೆಂಡೆಡ್ ಇಲ್ಲಿ ಸೆಂಟರ್ ಆಗಿದೆ ಅಲ್ವಾ? ಸೊ ಇಲ್ಲಿ ನೋಡಿ ಆಂಗಲ್ CBD, ಇದನ್ನು ಆಂಗಲ್ ಫಾರ್ಮೇಶನ್ ಆಗಿದೆ ಇಲ್ಲಿ ಅಲ್ವಾ? ಸೊ ಏನ್ ಓದಿದೀವಿ? ಇಲ್ಲಿ ಎಷ್ಟಿರುತ್ತೋ ಅದಕ್ಕಿಂತ ಇಲ್ಲಿ ಡಬಲ್ ಇರತ್ತೆ ಅಲ್ವಾ? ಸೆಂಟರ್ ಅಲ್ಲಿ ಡಬಲ್ ಇರುತ್ತೆ ಅಂತ ಓದಿದೀವಲ್ವಾ? ಸೊ ಅದನ್ನೇ ಬರೆಯೋಣ. ನೋಡಿ, ನಾವು ಆಂಗಲ್ CBD ಏನಂತ ಬರಿಬಹುದು? ಈಸ್ ಹಾಫ್ ಆಫ್ ಆಂಗಲ್ COD ಅಂತ ಬರಿಬಹುದಲ್ವಾ? ಇಲ್ಲಿ ಎಷ್ಟಿರುತ್ತೆ ಇದಕ್ಕಿಂತ ಹಾಫ್ ಇಲ್ಲಿದೆ, ಹಂಗಂದ್ರು ಒಂದೇ. ಇಲ್ಲಿದ್ದಷ್ಟು ಇದಕ್ಕಿಂತ ಡಬಲ್ ಇಲ್ಲಿರುತ್ತೆ ಅಂದ್ರೂ ಒಂದೇ. ಸೊ ಆಂಗಲ್ CBD is equal to half of angle COD ಅಲ್ವಾ? ಸೊ ರೀಸನ್ ಬರೆಯೋಣ. ಆಂಗಲ್ ಸಬ್ಟೆಂಡೆಡ್ by an arc is double at the center. at center ಅಂತ ಬರಬೇಕಾಗಿತ್ತು. at center is double ಅಲ್ವಾ? ಈಗ ನೋಡಿ, ಆಂಗಲ್ COD ಎಷ್ಟು ಇದೆ? 60 ಡಿಗ್ರಿ ಇದೆ. ಸೊ ನಾವೇನ್ ಹೇಳ್ಬೋದು? ಆಂಗಲ್ CBD is equal to half of ಆಂಗಲ್ COD 60 ಇದೆ. ಸೊ 60 ಬರ್ದ್ವಿ. ಈಗ ಆಂಗಲ್ CBD is equal to ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತೆ? 30 ಡಿಗ್ರಿ ಬಂತು. ಆಂಗಲ್ CBD ಇದು 30 ಡಿಗ್ರಿ ಬಂತು, ಇದು 60 ಡಿಗ್ರಿ ಬಂತು ಅಲ್ವಾ? ಈಗ ನೋಡಿ, ಆಂಗಲ್ ACB ಇದು ನೋಡಿ, ಇದು AB ಡಯಾಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ AB ಡಯಾಮೀಟರ್ ಆದ್ರೆ ಇದಿಷ್ಟೇನಾಗುತ್ತೆ? ಸೆಮಿ ಸರ್ಕಲ್ ಆಯ್ತು. ಸೆಮಿ ಸರ್ಕಲ್ ಅಲ್ಲಿ ಆಂಗಲ್ ಸಬ್ಟೆಂಡ್ ಆದ್ರೆ ಎಷ್ಟಿರುತ್ತೆ? ಅದು 90 ಡಿಗ್ರಿನೇ ಇರುತ್ತೆ, ಅದು ಓದಿದೀವಲ್ವಾ? ಸೊ ನೋಡಿ, ಆಂಗಲ್ ACB ಸೇಮ್ ಸೆಮಿ ಸರ್ಕಲ್ ಅಲ್ಲಿ ಆಂಗಲ್ ಆಗಿದೆ ಅಲ್ವಾ? ಸೊ ಇದು 90 ಡಿಗ್ರಿ ಇರುತ್ತೆ. ನೋಡಿ, ಇದು ಅದನ್ನೇ ಬರೆಯೋಣ. ಆಂಗಲ್ ACB is equals to 90 degree. Reason, angle in a semicircle. ಅಲ್ವಾ? ಈ ಆಂಗಲ್ 90 ಡಿಗ್ರಿ ಆದ್ರೆ ಈ ಆಂಗಲ್ ಎಷ್ಟಿರುತ್ತೆ? ಆಂಗಲ್ ECB ಈ ಆಂಗಲ್ ಎಷ್ಟಿರುತ್ತೆ? ಇದನ್ನು 180 ಎಲ್ಲ ಸೇರಿದ್ರೆ 180 ಇರುತ್ತೆ. 180 ಈ ಕಡೆ 90 ಇದ್ರೆ 180 ಮೈನಸ್ 90 ಇರುತ್ತೆ, ಅಂದ್ರೆ ಅದನ್ನು 90ನೇ ಆಯ್ತು. ಸೊ ಅದನ್ನೇ ಬರೆಯೋಣ. ಆಂಗಲ್ ECB is equals to 180 ಮೈನಸ್ ಆಂಗಲ್ ACB ಅಲ್ವಾ? ಈ ಟೋಟಲ್ ಸ್ಟ್ರೈಟ್ ಆಂಗಲ್ ಅಂದ್ರೆ 180 ಆಯ್ತು, ಮೈನಸ್ ಆಂಗಲ್ ACB ಅಂತ ಬರ್ತೀವಿ. ಈಗ ಇದನ್ನೇ ಇಲ್ಲೇ ಬರೀತೀನಿ. 180 ಮೈನಸ್ ಆಂಗಲ್ ACB ಅಂದ್ರೆ ಎಷ್ಟಿದೆ? 90 ಡಿಗ್ರಿ ಇದೆ. ಸೊ ನಮ್ಗೆ ಎಷ್ಟು ಬಂತು? ಆಂಗಲ್ ECB is equals to 180 ಮೈನಸ್ 90 ಡಿಗ್ರಿ ಬಂತು. ಅಂದ್ರೆ ಆಂಗಲ್ ECB ಎಷ್ಟಾಯ್ತು? 90 ಬಂತು. ಈಗ ನೋಡಿ, ಈ ಟ್ರಯಾಂಗಲ್ ತಗೊಳ್ರಿ. ಯಾವ್ದು? ಟ್ರಯಾಂಗಲ್ BCE. ಈ ಟ್ರಯಾಂಗಲ್ ಅಷ್ಟೇ ತಗೊಳ್ರಿ. ತಗೊಂಡಾಗ ನಮ್ಗೆ ಇಲ್ಲಿ 30 ಡಿಗ್ರಿ ಇದೆ. ಆಂಗಲ್ CBE ಅನ್ರಿ, EBC ಅನ್ರಿ. ಇನ್ನು ಆಂಗಲ್ ECB 90 ಡಿಗ್ರಿ ಬಂತು. ಇನ್ನು ಇದೊಂದು ಆಂಗಲ್ ಫೈಂಡ್ ಔಟ್ ಮಾಡೋದು ಈಸಿ ಅಲ್ವಾ ನಮ್ಗೆ? ಆಂಗಲ್ ಸಮ್ ಪ್ರಾಪರ್ಟಿ ಯೂಸ್ ಮಾಡಿ ನಾವು ಆಂಗಲ್ ಫೈಂಡ್ ಔಟ್ ಮಾಡ್ಬೋದು. ಸೊ ಅದನ್ನೇ ಬರೆಯೋಣ ನಾವು. ಇನ್ ಟ್ರಯಾಂಗಲ್
BCE. ಟ್ರಯಾಂಗಲ್ ಒಂದೇ ತಗೊಂಡಿದ್ದೀವಲ್ವಾ, ಸೊ ನಾನು ಸಿಂಗಲ್ ಬರೀತೀನಿ. ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಪ್ಲಸ್ ಆಂಗಲ್ ಇ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 180 ಡಿಗ್ರಿ. ರೀಸನ್ ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್ ಅಂತ ಬರೀರಿ. ಓಕೆ, ಈಗ ನಮ್ಗೆ ಆಂಗಲ್ ಬಿ ಗೊತ್ತು 30 ಡಿಗ್ರಿ ಇದೆ. ಅದೇ ರೀತಿ ಆಂಗಲ್ ಸಿ ಈಗ ಗೊತ್ತಾಯ್ತು 90 ಡಿಗ್ರಿ ಇದೆ. ಇನ್ನು ಆಂಗಲ್ ಇ ಗೊತ್ತಿಲ್ಲ, ನಮಗೆ ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ 90 ಪ್ಲಸ್ 30 ಎಷ್ಟಾಗತ್ತೆ 120 ಆಯ್ತು. ಪ್ಲಸ್ ಆಂಗಲ್ ಇ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈಗ ಆಂಗಲ್ ಇ ಬೇಕು ಅಂದ್ರೆ 180 ಈ 120 ಈಕ್ವಲ್ಸ್ ಟು ಕಡೆ ಬಂದ್ರೆ ಮೈನಸ್ ಆಯ್ತು. ನೋಡಿ 180 ಮೈನಸ್ 120 ಎಷ್ಟು ಬಂತು 60 ಡಿಗ್ರಿ ಬಂತು ಅಲ್ವಾ. ಆಂಗಲ್ ಇ ಅಂದ್ರೂ ಒಂದೇ, ಆರ್ ಆಂಗಲ್ ಅವ್ರೇನ್ ಕೇಳಿದಾರೆ ಆಂಗಲ್ ಎ ಇ ಬಿ ಅಂತ ಕೇಳಿದಾರಲ್ವಾ, ಸೊ ಅದನ್ನೇ ಬರೀರಿ. ಆಂಗಲ್ ಎ ಇ ಬಿ ಇಸ್ ಈಕ್ವಲ್ಸ್ ಟು 60 ಡಿಗ್ರಿ ಅಲ್ವಾ. ಇದನ್ನೇ ಅಲ್ವಾ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು. ಸೊ ಹೆನ್ಸ್ proved. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ. ಇನ್ ಫಿಗರ್ 9.20 ABCD is a cyclic quadrilateral in which AC and BD are diagonals ಅಂತ ಕೊಟ್ಟಿದ್ದಾರೆ. ಇಫ್ ಆಂಗಲ್ DBC is equals to 55 degree and angle BAC is equals to 45 degree, find angle BCD ಅಂತ ಕೇಳಿದ್ದಾರೆ. ಫೈಂಡ್ ಆಂಗಲ್ BCD ಅಂದ್ರೆ ಈ ಟೋಟಲ್ ಆಂಗಲ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ನೋಡಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂದ್ರೆ ಅದು ಪ್ರಾಪರ್ಟಿ ಏನಂತ ಓದಿದೀವಿ, ಅಪೋಸಿಟ್ ಟೂ ಆಂಗಲ್ ಸಮ್ ಆಫ್ ಟೂ ಅಪೋಸಿಟ್ ಆಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಓದಿದ್ವಿ ಅಲ್ವಾ. ಯಾವುದೇ ಟೂ ಅಪೋಸಿಟ್ ಸಮ್ ಆಫ್ ಟೂ ಅಪೋಸಿಟ್ ಆಂಗಲ್ಸ್ ಎಷ್ಟಿರತ್ತೆ 180 ಡಿಗ್ರಿ ಇರತ್ತೆ. ಸೊ ಅದನ್ನೇ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಫೈಂಡ್ ಔಟ್ ಮಾಡೋಣ. ನೋಡಿ ಇಲ್ಲಿ ಇದು ಸಿ ಡಿ ಒಂದು ಕಾರ್ಡ್ ಆಯ್ತಲ್ವಾ. ಸೊ ಸಿ ಡಿ ಕಾರ್ಡ್ ಆದ್ರೆ ಆಂಗಲ್ ಸಿ ಎ ಡಿ ಎಷ್ಟಿರುತ್ತೋ ಇಲ್ಲಿ ಒಂದು ಆಂಗಲ್ ಇದೆ ಅಲ್ವಾ ನೋಡಿ. ಇನ್ನು ಆಂಗಲ್ ಸಿ ಬಿ ಡಿ ಈಕ್ವಲ್ ಇರ್ತಾವಲ್ವಾ, ಯಾಕೆ ಆಂಗಲ್ಸ್ ಇನ್ ಸೇಮ್ ಸೆಗ್ಮೆಂಟ್ ಅಂತ ಓದಿದೀವಲ್ವಾ ನಾವು. ಸೊ ಅದನ್ನೇ ಬರೆಯೋಣ. ನೋಡಿ ಆಂಗಲ್ ಸಿ ಎ ಡಿ is equals to angle CBD. CBD. ಯಾಕೆ ರೀಸನ್ angles in same segment. ಈಗ ಆಂಗಲ್ ಸಿ ಎ ಡಿ ಗೊತ್ತಿಲ್ಲ ನಮ್ಗೆ, ಆದ್ರೆ ಆಂಗಲ್ ಸಿ ಬಿ ಡಿ ಕೊಟ್ಟಿದಾರಲ್ವಾ 55 ಅಂತ. ಸೊ ಏನಾಗತ್ತೆ ಆಂಗಲ್ ಸಿ ಎ ಡಿ ಕೂಡ ಅಷ್ಟೇ ಇರುತ್ತೆ. ಸೊ ಆಂಗಲ್ ಸಿ ಎ ಡಿ ಇಸ್ ಈಕ್ವಲ್ಸ್ ಟು ಸಿ ಬಿ ಡಿ ಕೊಟ್ಟಿದ್ದಾರೆ. ಸಿ ಬಿ ಡಿ ಅಂದ್ರೂ ಒಂದೇ, ಡಿ ಬಿ ಸಿ ಅಂದ್ರೂ ಒಂದೇ. ಸೊ 55 ಡಿಗ್ರಿ. ಇದು 55 ಡಿಗ್ರಿ ಆಯ್ತು, ಇದು 55 ಡಿಗ್ರಿ ಆಯ್ತು, ಇದು 45 ಡಿಗ್ರಿ ಆಯ್ತು. ಆದ್ರೆ ಎರಡು ಆಡ್ ಮಾಡಿದ್ರೆ ಪ್ಲಸ್ ಆಂಗಲ್ ಸಿ ಎಷ್ಟಿರತ್ತೆ 180 ಡಿಗ್ರಿ ಇರತ್ತೆ ಅಲ್ವಾ. ಸೊ ಅದನ್ನೇ ಬರೆಯೋಣ. ನೋಡಿ ಫಸ್ಟ್ ನಾವು ಆಂಗಲ್ ಡಿ ಎ ಬಿ ಪ್ಲಸ್ ಆಂಗಲ್ ಡಿ ಸಿ ಬಿ ಇಸ್ ಈಕ್ವಲ್ಸ್ ಎಷ್ಟಿರುತ್ತೆ 180 ಡಿಗ್ರಿ. ರೀಸನ್ ಬರಿಬೇಕು ಕಂಪಲ್ಸರಿ, ಸಮ್ ಆಫ್ ಟೂ opposite angles in cyclic quadrilateral. ಅಲ್ವಾ. ಸೊ ಈಗ ಆಂಗಲ್ ಡಿ ಎ ಬಿ ಅಂತಂದ್ರೆ ಇದರಲ್ಲಿ ಟೂ ಆಂಗಲ್ಸ್ ಇದಾವೆ ಅಲ್ವಾ. ನಮ್ಗೆ ಗೊತ್ತಿರೋದು ಆಂಗಲ್
ಡಿ ಎ ಸಿ ಒಂದು, ಆಂಗಲ್ ಬಿ ಎ ಸಿ ಒಂದು. ಸೊ ಅದನ್ನೇ ಬರೆಯೋಣ. ಆಂಗಲ್ ಬಿ ಎ ಸಿ ಪ್ಲಸ್ ಆಂಗಲ್ ಸಿ ಎ ಡಿ, ಎರಡು ಸೇರಿದ್ರೆ ಏನಾಯ್ತು, ಆಂಗಲ್ ಡಿ ಎ ಬಿ ಆಯ್ತು, ಈ ಆಂಗಲ್ ಬಂತು. ಪ್ಲಸ್ ಆಂಗಲ್ ಡಿ ಸಿ ಬಿ. ಕನ್ಫ್ಯೂಸ್ ಆಗ್ಬೇಡ್ರಿ, ಸೇಮ್ ಅದೇ ರೀತಿ ಬರ್ದಿದ್ದೀನಿ. ಆಂಗಲ್ ಡಿ ಸಿ ಬಿ ಆಸ್ ಯೂಶುವಲ್ ಬರ್ದಿದ್ದೀನಿ. ಈ ಡಿ ಎ ಬಿ ನ ನಾನು ಈ ಟೂ ಆಂಗಲ್ಸ್ ಸಪ್ರೇಟ್ ಸಪ್ರೇಟ್ ಬರ್ದಿದ್ದೀನಿ ಅಷ್ಟೇ. ಓಕೆ, ಇಸ್ ಈಕ್ವಲ್ ಟು ಆಸ್ ಯೂಶುವಲ್ 180 ಡಿಗ್ರಿ. ಆಂಗಲ್ ಬಿ ಎ ಸಿ ಎಷ್ಟಿದೆ, ಬಿ ಎ ಸಿ 45 ಇದೆ. ಪ್ಲಸ್ ಆಂಗಲ್ ಸಿ ಎ ಡಿ ಎಷ್ಟಿದೆ, 55 ಇದೆ. ಪ್ಲಸ್ ಆಂಗಲ್ ಡಿ ಸಿ ಬಿ ಗೊತ್ತಿಲ್ಲ ನಮಗೆ, ಇಸ್ ಈಕ್ವಲ್ ಟು 180 ಡಿಗ್ರಿ. ಈಗ ಇವೆರಡನ್ನ ಆಡ್ ಮಾಡಿದ್ರೆ ಎಷ್ಟಾಯ್ತು, 45 ಪ್ಲಸ್ 55 100 ಆಯ್ತು. 100 ಡಿಗ್ರಿ ಪ್ಲಸ್ ಆಂಗಲ್ ಡಿ ಸಿ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಆಂಗಲ್ ಡಿ ಸಿ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಈ 100 ಈಕ್ವಲ್ಸ್ ಟು ಕಡೆ ಬಂದ್ರೆ ಮೈನಸ್ ಆಯ್ತು. ಸೊ ಆಂಗಲ್ ಡಿ ಸಿ ಬಿ ಇಸ್ ಈಕ್ವಲ್ ಟು 180 ಮೈನಸ್ 100 ಅಂದ್ರೆ ಎಷ್ಟು ಬಂತು ನಮ್ಗೆ, 80 ಡಿಗ್ರಿ ಅಲ್ವಾ. ಆಂಗಲ್ ಡಿ ಸಿ ಬಿ ಅಂದ್ರೂ ಒಂದೇ, ಆಂಗಲ್ ಬಿ ಸಿ ಡಿ ಅಂದ್ರೂ ಒಂದೇ. ಅದನ್ನೆಲ್ವಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದು. ಸೊ ಇದನ್ನೇ ಆರ್ ಅಂತ ಬರೀತೀನಿ. ಆರ್ ಆಂಗಲ್ ಬಿ ಸಿ ಡಿ ಇಸ್ ಈಕ್ವಲ್ ಟು 80 ಡಿಗ್ರಿ. ಇದನ್ನೆಲ್ವಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದು. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಟೂ ಸರ್ಕಲ್ಸ್ intersect at 2 points A and B. AD and AC are diameters of the two circles. Prove that B lies on the line segment DC ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಟೂ ಸರ್ಕಲ್ಸ್ ಇದಾವೆ, ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದಾವೆ ನೋಡಿ. ಎ ಅನ್ನೋ ಪಾಯಿಂಟ್ಗೆ ಬಿ ಅನ್ನೋ ಪಾಯಿಂಟ್ಗೆ ಇಂಟರ್ಸೆಕ್ಟ್ ಆಗ್ತಾ ಇದೆ. AD and AC are diameters of two circles ಅಂತ ಕೊಟ್ಟಿದ್ದಾರೆ. Prove that B lies on the line segment DC ಅಂತ ಕೊಟ್ಟಿದ್ದಾರೆ. ಈಗ ನೋಡಿ, ಬಿ ಲೈಸ್ ಆನ್ ಡಿ ಸಿ ಅಂತ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ. ಏನ್ ಮಾಡ್ಬೇಕು ಅಂದ್ರೆ ಜಾಯಿನ್ ಎ ಬಿ ಮಾಡ್ಕೊಳ್ಳೋಣ. ಈಗ ನೋಡಿ, ಯಾವುದೇ ಸ್ಟ್ರೇಟ್ ಆಂಗಲ್ ಅಂತೀವಲ್ವಾ, ಸ್ಟ್ರೇಟ್ ಆಂಗಲ್ ಎಷ್ಟಿರತ್ತೆ, 180 ಡಿಗ್ರಿ ಇರತ್ತೆ ಅಲ್ವಾ. ಇದನ್ನ ನಾವು ಓದಿದೀವಿ. 180 ಡಿಗ್ರಿ ಇದ್ರೆ ಅಲ್ಲಿ ಅದನ್ನ ನಾವು ಸ್ಟ್ರೇಟ್ ಲೈನ್ ಅಂತ ಕೂಡ ಕರಿತೀವಿ, ಅದರ ರಿವರ್ಸ್. ಓಕೆ, 180 ಡಿಗ್ರಿ ಇದ್ರೆ ಸ್ಟ್ರೇಟ್ ಲೈನ್ ಅಂತ ಕರಿತೀವಿ ಅಲ್ವಾ. ಸೊ ಅದನ್ನೇ ನಾವು ಪ್ರೂವ್ ಮಾಡಿದ್ರೆ ನಮ್ಗೆ ಬಿ ಲೈಸ್ ಆನ್ ಡಿ ಸಿ ಅಂತ ಆಗತ್ತೆ. ಸೊ ನೋಡಿ, ಆಂಗಲ್ ಎ ಬಿ ಡಿ ಎಷ್ಟಿರತ್ತೆ ಹೇಳಿ. ಇದು ಎ ಡಿ ಡಯಾಮೀಟರ್ ಇದೆ. ಎ ಡಿ ಡಯಾಮೀಟರ್ ಆದ್ರೆ ಇದು ಒಂದು ಸೆಮಿ ಸರ್ಕಲ್ ಆಯ್ತಲ್ವಾ. ಈ ಸೆಮಿ ಸರ್ಕಲ್ ಅಲ್ಲಿ ಆಂಗಲ್ ಸಬ್ಟೆಂಡ್ ಆದ್ರೆ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ. ಸೊ ಏನಾಯ್ತು, ಆಂಗಲ್ ಎ ಬಿ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಅದನ್ನೇ ಬರೆಯೋಣ. ಕನ್ಸ್ಟ್ರಕ್ಷನ್ ಮಾಡಿದ್ ಬರಿಬೇಕು. ಕನ್ಸ್ಟ್ರಕ್ಷನ್ ಏನ್ ಮಾಡಿದೀವಿ, ಜಾಯಿನ್ ಎ ಬಿ ಮಾಡಿದೀವಿ. ಓಕೆ, ಈಗ ಆಂಗಲ್ ಎ ಬಿ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಅದೇ ರೀತಿ ಇಲ್ಲಿನೂ ನೋಡಿ, ಆಂಗಲ್ ಎ ಬಿ ಸಿ, ಇಲ್ಲಿನೂ ಎ ಸಿ ಡಯಾಮೀಟರ್ ಇದೆ. ಎ ಸಿ ಡಯಾಮೀಟರ್ ಇದ್ರೆ ಇದು ಸೆಮಿ ಸರ್ಕಲ್ ಆಯ್ತು. ಈ ಸೆಮಿ ಸರ್ಕಲ್ ಅಲ್ಲಿ ಆಂಗಲ್ ಸಬ್ಟೆಂಡ್ ಆದ್ರೆ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ. ಸೊ ಆಂಗಲ್ ಎ ಬಿ ಸಿ ಇಸ್ ಆಲ್ಸೋ ಈಕ್ವಲ್ ಟು 90 ಡಿಗ್ರಿ. ಎರಡಕ್ಕೂ ಸೇಮ್ ರೀಸನ್, ಆಂಗಲ್ಸ್ ಇನ್ ಸೆಮಿ ಸರ್ಕಲ್. ಅಲ್ವಾ. ಈಗ ಎರಡು ಆಂಗಲ್ ಆಡ್ ಮಾಡಿದ್ರೆ, ಆಂಗಲ್ ಎ ಬಿ ಡಿ ಪ್ಲಸ್ ಆಂಗಲ್ ಎ ಬಿ ಸಿ ಆಡ್ ಮಾಡಿದ್ರೆ ಎಷ್ಟಾಗತ್ತೆ, 90 ಪ್ಲಸ್ 90 ಆಯ್ತು, 180 ಆಯ್ತು. 90 ಪ್ಲಸ್ 90 ಅಂದ್ರೆ 180 ಆದ್ರೆ ಸ್ಟ್ರೇಟ್ ಆಂಗಲ್ ಆಯ್ತಲ್ವಾ. ನಾವು ಸ್ಟ್ರೇಟ್ ಆಂಗಲ್ ಅಂದ್ರೆ ಅದು ಸ್ಟ್ರೇಟ್ ಲೈನ್ ಆಗತ್ತೆ. ಫಸ್ಟ್ ಸ್ಟ್ರೇಟ್ ಲೈನ್ ಇದ್ರೇನೆ ಅದು ಸ್ಟ್ರೇಟ್ ಆಂಗಲ್ ಆಗತ್ತೆ ಅಲ್ವಾ. ಸೊ ಅದನ್ನೇ ಬರೆಯೋಣ. ಸೊ
ಆಂಗಲ್ ಎ ಬಿ ಡಿ ಪ್ಲಸ್ ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ಸ್ ಟು ಎಷ್ಟಾಗತ್ತೆ 90 ಪ್ಲಸ್ 90 ಎಷ್ಟಾಯ್ತು 90 ಪ್ಲಸ್ 90 180 ನೋಡಿ 180 ಆದ್ರೆ ನಾವೇನಂತ ಹೇಳ್ಬೋದು ಸ್ಟ್ರೈಟ್ ಲೈನ್ ಅಂತ ಹೇಳ್ಬೋದು ಸ್ಟ್ರೈಟ್ ಲೈನ್ ಆದ್ರೆ ಅದು ಸ್ಟ್ರೈಟ್ ಆಂಗಲ್ ಕೂಡ ಆಯ್ತು ಸೊ ದೇರ್ ಫೋರ್ ಡಿ ಬಿ ಸಿ DBC is a straight line ಅಲ್ವಾ ಸ್ಟ್ರೈಟ್ ಲೈನ್ ಆದ್ರೆ ಏನಾಗುತ್ತೆ ಬಿ ಲೈಸ್ ಆನ್ ಡಿ ಸಿ ಅಂತ ಆಯ್ತು ಸೊ ಬಿ ಲೈಸ್ ಆನ್ ಡಿ ಸಿ ಲೈನ್ ಸೆಗ್ಮೆಂಟ್ ಡಿ ಸಿ ಅಂತ ಬರೀರಿ ಲೈನ್ ಸೆಗ್ಮೆಂಟ್ ಡಿ ಸಿ ಇದನ್ನೇ ಅಲ್ವಾ ಅವ್ರು ಶೋ ಮಾಡಕ್ ಹೇಳಿದ್ದು ಸೊ ಹ್ಯಾನ್ಸ್ ಪ್ರೂವ್ಡ್ ಓಕೆ ಅಂಡರ್ಸ್ಟ್ಯಾಂಡ್ ಆಯ್ತಾ ಈಗ ನೆಕ್ಸ್ಟ್ ಒನ್ ಮಾಡಿ ನೋಡಿ ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ ಪ್ರೂವ್ ದಟ್ ಕ್ವಾಡ್ರಿಲ್ಯಾಟರಲ್ ಫಾರ್ಮ್ಡ್ ಇಫ್ ಪಾಸಿಬಲ್ ಅಂತ ಕೊಟ್ಟಿದ್ದಾರೆ ಬೈ ದ ಇಂಟರ್ನಲ್ ಆಂಗಲ್ ಬೈಸೆಕ್ಟರ್ಸ್ ಆಫ್ ಎನಿ ಕ್ವಾಡ್ರಿಲ್ಯಾಟರಲ್ ಈಸ್ ಸೈಕ್ಲಿಕ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ ಓಕೆ ನೋಡಿ ಇಲ್ಲಿ ಒಂದು ಕ್ವಾಡ್ರಿಲ್ಯಾಟರಲ್ ಡ್ರಾ ಮಾಡಿದೀನಿ ಇನ್ನು ಇಂಟರ್ನಲ್ ಆಂಗಲ್ ಬೈಸೆಕ್ಟರ್ಸ್ ಸೊ ಇಲ್ಲಿ ನೋಡಿ ಈ ಆಂಗುಲರ್ ಬೈಸೆಕ್ಟರ್ಸ್ ಇದು ಏನಿದೆಲ್ಲ ಆಂಗಲ್ ಎ ಆಂಗಲ್ ಡಿ ಬೈಸೆಕ್ಟ್ ಆಗಿರೋ ಲೈನ್ಸ್ ಎಲ್ಲಿ ಮೀಟ್ ಆಗಿರೋ ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ ಹೆಚ್ ಇಂಟರ್ಸೆಕ್ಟ್ ಆಗಿದೆ ಅದೇ ರೀತಿ ಬೈಸೆಕ್ಟರ್ಸ್ ಆಫ್ ಆಂಗಲ್ ಬಿ ಅಂಡ್ ಬೈಸೆಕ್ಟರ್ ಆಫ್ ಆಂಗಲ್ ಸಿ ಇಂಟರ್ಸೆಕ್ಟ್ ಅಟ್ ಪಾಯಿಂಟ್ ಎಫ್ ಓಕೆ ಇಲ್ಲಿ ಏನ್ ಫಾರ್ಮ್ ಆಗಿದೆ ಇ ಎಫ್ ಜಿ ಎಚ್ ಒಂದು ಕ್ವಾಡ್ರಿಲ್ಯಾಟರಲ್ ಫಾರ್ಮ್ ಆಗಿದೆ ಇಫ್ ಪಾಸಿಬಲ್ ಅಂತ ಕೇಳಿದಾರಲ್ವಾ ಫಾರ್ಮ್ ಆಗಿದೆ ಸೊ ಈಗ ಸೈಕ್ಲಿಕ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ ಸೈಕ್ಲಿಕ್ ಅಂತ ಪ್ರೂವ್ ಮಾಡೋದಕ್ಕೆ ಏನ್ ಪ್ರಾಪರ್ಟಿ ಇದೆ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ದು ಸಮ್ ಆಫ್ ಅಪೋಸಿಟ್ ಟು ಆಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ಪ್ರೂವ್ ಮಾಡಿದ್ರೆ ನಾವು ಹೇಳ್ಬೋದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಯಾವುದೇ ಆಂಗಲ್ ಈ ಆಂಗಲ್ ಇರ್ಬೋದು ಇಲ್ಲ ಈ ಆಂಗಲ್ ಇರ್ಬೋದು ಅಪೋಸಿಟ್ ಆಂಗಲ್ಸ್ 180 ಡಿಗ್ರಿ ಅಂತ ಪ್ರೂವ್ ಮಾಡಬೇಕು ಒನ್ ಸೆಟ್ ಅಂದ್ರೆ ಒನ್ ಪೇರ್ ಆಫ್ ಅಪೋಸಿಟ್ ಆಂಗಲ್ಸ್ 180 ಅಂತ ಪ್ರೂವ್ ಮಾಡಿದ್ರೆ ಸಾಕು ಕ್ವಾಡ್ರಿಲ್ಯಾಟರಲ್ ಅಂತ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಪ್ರೂವ್ ಮಾಡಿದಾಗ ಆಗತ್ತೆ ಸೊ ಅದಕ್ಕೆ ನಾವು ಯಾವ ರೀತಿ ಮಾಡ್ಬೇಕು ನೋಡೋಣ ನೋಡಿ ಇಲ್ಲಿ ಆಂಗಲ್ ಎಫ್ ಇ ಹೆಚ್ ಇದೆ ಅಲ್ವಾ ಆಂಗಲ್ ಎಫ್ ಇ ಹೆಚ್ ಇಸ್ ಈಕ್ವಲ್ಸ್ ಟು ಆಂಗಲ್ ಎ ಇ ಬಿ ಆಗುತ್ತಲ್ವಾ ಯಾಕೆ ಹೇಳಿ ಇದು ಟೂ ಲೈನ್ಸ್ ಇಂಟರ್ಸೆಕ್ಟ್ ಆಗಿದೆ ಸೊ ಏನ್ ಆಂಗಲ್ಸ್ ಆಗ್ತವೆ ಇವು ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಆಗ್ತವೆ ಸೊ ಅದನ್ನೇ ಬರೆಯೋಣ ಆಂಗಲ್ ಎಫ್ ಇ ಹೆಚ್ is equals to angle AEB. Reason vertically opposite angles. ಅಲ್ವಾ ಈಗ ಟೂ ಆಂಗಲ್ಸ್ ಈಕ್ವಲ್ ಅಂತ ಹೇಳಿದ್ವಿ ಈಗ ನೋಡಿ ಆಂಗಲ್ ಎ ಇ ಬಿ ಇದೆಯಲ್ಲ ಇದು ಎಷ್ಟಿರುತ್ತೆ ಇದೊಂದು ಟ್ರಯಾಂಗಲ್ ಇದೆ ಟ್ರಯಾಂಗಲ್ ಎ ಇ ಬಿ ಇದೆ ಈ ಟ್ರಯಾಂಗಲ್ ಅಲ್ಲಿ ಇದು ಆಂಗುಲರ್ ಬೈಸೆಕ್ಟರ್ ಅಂತ ಕೊಟ್ಟಿದ್ದಾರೆ ಅಲ್ವಾ ಆಂಗಲ್ ಬಿ ಆಂಗಲ್ ಬೈಸೆಕ್ಟ್ ಆಗಿದೆ ಇಲ್ಲಿನೂ ಆಂಗಲ್ ಬೈಸೆಕ್ಟ್ ಆಗಿದೆ ಸೊ ನಾವೇನ್ ಹೇಳ್ಬೋದು ಹಾಫ್ ಆಂಗಲ್ ಎ ಪ್ಲಸ್ ಹಾಫ್ ಆಂಗಲ್ ಬಿ ಇದೆ ಅಲ್ವಾ ಇದು ಸೊ ಎರಡನ್ನೂ ಆಡ್ ಮಾಡಿ 180 ಮೈನಸ್ ಮಾಡಿದ್ರೆ ಇದು ಬರತ್ತಲ್ವಾ ಆಂಗಲ್ ಅಂಡರ್ಸ್ಟ್ಯಾಂಡ್ ಆಯ್ತಾ ಸೊ ಅದನ್ನೇ ಬರೆಯೋಣ ನೋಡಿ ಆಂಗಲ್ ಎ ಇ ಬಿ ಅಂದ್ರೆ ಏನಾಗತ್ತೆ 180 ಡಿಗ್ರಿ ಮೈನಸ್ ಹಾಫ್ ಆಂಗಲ್ ಎ ಪ್ಲಸ್ ಹಾಫ್ ಆಂಗಲ್ ಬಿ ಮಾಡಿದ್ರೆ ನಮ್ಗೆ ಆಂಗಲ್ ಎ ಇ ಬಿ ಬರುತ್ತೆ ಅಲ್ವಾ ಈಗ ಹಾಫ್ ನಾವು ಕಾಮನ್ ತೆಗಿಬಹುದು ಎರಡರಲ್ಲೂ ಹಾಫ್ ಇದೆ ಅಲ್ವಾ ಹಾಫ್ ಕಾಮನ್ ತೆಗೆದ್ರೆ ಏನು ಉಳಿತು ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಉಳಿತು ಅಲ್ವಾ ಸೊ ಇದನ್ನ
ನಂಬರ್ 1 ಅಂತ ಇಟ್ಕೊಳ್ಳೋಣ. ಅದೇ ರೀತಿ ಇಲ್ಲಿನೂ ನೋಡಿ ಆಂಗಲ್ ಎಫ್ ಜಿ ಹೆಚ್ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಜಿ ಡಿ ಆಗುತ್ತಲ್ವಾ. ಇಲ್ಲಿನೂ ವರ್ಟಿಕಲ್ ಆಂಗಲ್ ಫಾರ್ಮೇಶನ್ ಆಗಿದೆ. ಸೊ ಅದನ್ನು ಬರೆಯೋಣ. ಆಂಗಲ್ ಎಫ್ ಜಿ ಹೆಚ್ ಇಸ್ ಈಕ್ವಲ್ಸ್ ಟು ಆಂಗಲ್ ಸಿ ಜಿ ಡಿ. ಸೇಮ್ ರೀಸನ್, vertically opposite angles. ಈಗ ಈ ಸಿ ಜಿ ಡಿ ಎಷ್ಟಿರುತ್ತೆ? ಇಲ್ಲಿ ಇದೊಂದು ಟ್ರಯಾಂಗಲ್ ಆಯ್ತು. ಸಿ ಜಿ ಡಿ ಅಂದ್ರೆ ಇದೊಂದು ಟ್ರಯಾಂಗಲ್ ಇದೆ. ಇಲ್ಲಿನೂ ಆಂಗುಲರ್ ಬೈಸೆಕ್ಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಆಂಗಲ್ ಎಷ್ಟಿರುತ್ತೆ? ಹಾಫ್ ಆಂಗಲ್ ಸಿ ಇರುತ್ತೆ. ಈ ಟೋಟಲ್ ಎಷ್ಟಿದೆನೋ ಅದರಲ್ಲಿ ಹಾಫ್ ಇರುತ್ತೆ. ಸೊ ಇಲ್ಲಿನೂ ಅಷ್ಟೇ ಆಂಗಲ್ ಡಿ ಎಷ್ಟಿದೆನೋ ಈ ಆಂಗಲ್ ಎಷ್ಟಿರುತ್ತೆ? ಹಾಫ್ ಆಂಗಲ್ ಡಿ ಇರುತ್ತೆ. ಸೊ ಈ ಎರಡು ಆಂಗಲ್ಸ್ ನ ಆಡ್ ಮಾಡಿ 180 ನಲ್ಲಿ ಮೈನಸ್ ಮಾಡಿದ್ರೆ ನಮ್ಗೆ ಈ ಆಂಗಲ್ ಬರುತ್ತೆ. ಸೊ ಇಲ್ಲಿನೂ ಅದೇ ರೀತಿ ಬರೆಯೋಣ. ಆಂಗಲ್ ಸಿ ಜಿ ಡಿ ಬರೆಯೋ ಬದಲು 180 ಡಿಗ್ರಿ ಮೈನಸ್ ಹಾಫ್ ಆಂಗಲ್ ಸಿ ಪ್ಲಸ್ ಹಾಫ್ ಆಂಗಲ್ ಡಿ ಅಲ್ವಾ. ಇವೆರಡನ್ನ ಆಡ್ ಮಾಡಿ 180 ನಲ್ಲಿ ಮೈನಸ್ ಮಾಡಿದ್ರೆ ನಮ್ಗೆ ಈ ಆಂಗಲ್ ಬರುತ್ತೆ. ಈಗ ಇಲ್ಲಿ ಮೇಲೆ ಯಾವ ರೀತಿ ಮಾಡಿದ್ವು ಅದೇ ರೀತಿ 180 ಮೈನಸ್ ಹಾಫ್ ಕಾಮನ್ ತೆಗೆದು ಬಿಡೋಣ. ಏನು ಉಳಿಯತ್ತೆ? ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ಉಳಿಯಿತು. ಇದನ್ನ ನಂಬರ್ 2 ಅಂತ ಇಟ್ಕೊಳ್ಳೋಣ. ಓಕೆ, ಈಗ ಎರಡನ್ನು ಆಡ್ ಮಾಡೋಣ. ಓಕೆ, ಬರೆಯೋಣ. ಆಡಿಂಗ್ 1 and 2 ಅಂತ. ಆಡಿಂಗ್ 1 and 2. ಲೆಫ್ಟ್ ಹ್ಯಾಂಡ್ ಸೈಡ್ ಫಸ್ಟ್ ಆಡ್ ಮಾಡಬೇಕು. ನೋಡಿ, ಆಂಗಲ್ ಎಫ್ ಇ ಹೆಚ್, ನೋಡಿ ಆಂಗಲ್ ಎಫ್ ಇ ಹೆಚ್ ಪ್ಲಸ್ ಆಂಗಲ್ ಎಫ್ ಜಿ ಹೆಚ್ ಇಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಆಡ್ ಮಾಡಿದ್ವಿ. ರೈಟ್ ಹ್ಯಾಂಡ್ ಸೈಡ್ ಏನಿದೆ ನೋಡಿ, 180 ಮೈನಸ್ ಹಾಫ್ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಅಂತ ಇದೆ, ಪ್ಲಸ್ ಇಲ್ಲಿ ಏನಿದೆ 180 ಮೈನಸ್ ಹಾಫ್ ಇಂಟು ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ಅಂತ ಇದೆ ಅಲ್ವಾ. ಕ್ಲಿಯರ್ ಇದೆನಾ? ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನಮ್ಗೆ ಎಫ್ ಇ ಹೆಚ್ ಎಫ್ ಜಿ ಹೆಚ್ ಈ ಆಂಗಲ್ 180 ನಾವು ಸಮ್ ಆಫ್ 2 angles 180 ಅಂತ ಪ್ರೂವ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಇದೆಲ್ಲ ಮಾಡ್ತಾ ಇದ್ದೀವಿ. ಈಗ ನೋಡಿ 180 ಪ್ಲಸ್ 180 ಎಷ್ಟಾಯ್ತು? 360 ಆಯ್ತು. ಓಕೆ, ಮೈನಸ್ ಈಗ ನೋಡಿ ಇಲ್ಲಿ ಪ್ಲಸ್ ಇದೆ ಅಲ್ವಾ, ಇಲ್ಲಿನೂ ಹಾಫ್ ಇದೆ, ಇಲ್ಲಿನೂ ಹಾಫ್ ಇದೆ. ಸೊ ಹಾಫ್ ಕಾಮನ್ ತೆಗೆದ್ಬಿಡ್ತೀವಿ. ಓಕೆ, ಕಾಮನ್ ತೆಗೆದ್ರೆ ಏನು ಉಳಿತು? ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಇದೆ, ಇಲ್ಲಿ ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ಇದೆ. ಸೊ ಅದನ್ನೇ ಬರೆಯೋಣ. ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ಅಂತ. ಓಕೆ, ಈಗ ನೋಡಿ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಆಂಗಲ್ ಪ್ಲಸ್ ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ಎಲ್ಲ 4 angles ಎಷ್ಟಿರುತ್ತೆ ಒಂದು ಕ್ವಾಡ್ರಿಲ್ಯಾಟ್ರಲ್ ನಲ್ಲಿ? ನಮ್ಗೆ ಗೊತ್ತಿದೆ ಅಲ್ವಾ, 360 ಡಿಗ್ರಿ ಇರುತ್ತೆ. ಸೊ ಅದನ್ನೇ ಬರೆಯೋಣ. 360 ಡಿಗ್ರಿ ಆಲ್ರೆಡಿ ಇದೆ, ಮೈನಸ್ 1/2 ಇದನ್ನು ಇದೆ, ಇನ್ನು ಇದೆಲ್ಲ ಆಂಗಲ್ಸ್ ಸೇರಿದ್ರೆ ನಮ್ಗೆ ಇಲ್ಲಿನೂ 360 ಡಿಗ್ರಿ ಆಯ್ತು. ಅಂಡರ್ಸ್ಟ್ಯಾಂಡ್ ಆಯ್ತಾ ಇಲ್ಲಿವರೆಗೂ? ಈಗ ಇಲ್ಲಿ ಪ್ಲೇಸ್ ಇಲ್ಲ, ಸೊ ಇಲ್ಲಿ ಬರೀತೀವಿ. ನೋಡಿ ಇದನ್ನೇ ಕಂಟಿನ್ಯೂ ಇಲ್ಲಿ ಬರೀತೀವಿ. 360 ಡಿಗ್ರಿ ಇದೆ, ಮೈನಸ್ ನೋಡಿ ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ಬೋದಲ್ವಾ. ಸೊ ಕ್ಯಾನ್ಸಲೇಷನ್ ಮಾಡಿದ್ರೆ ಏನು ಉಳಿಯತ್ತೆ? 2 180s. ಸೊ 180 ಉಳಿತು. ಈಗ 360 ಮೈನಸ್ 180 ಅಂದ್ರೆ ಎಷ್ಟಾಗತ್ತೆ? 180 ಉಳಿತು. ಅಂದ್ರೆ ಇದು ಯಾವ್ದಕ್ಕೆ ಈಕ್ವಲ್ ಟು ಇಟ್ಟಿದೀವಿ? ಆಂಗಲ್ ಎಫ್ ಇ ಎಚ್ ಪ್ಲಸ್ ಆಂಗಲ್ ಎಫ್ ಜಿ ಎಚ್. ಸೊ ಅದನ್ನೇ ಬರೆಯೋಣ. ಆಂಗಲ್ ಎಫ್ ಇ ಎಚ್ ಪ್ಲಸ್ ಆಂಗಲ್ ಎಫ್ ಜಿ ಎಚ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ.
ನಾವು ಅದನ್ನೆಲ್ವಾ ಪ್ರೂವ್ ಮಾಡ್ಬೇಕು ಅನ್ಕೊಂಡಿದ್ದು. ಈ ಟೂ ಆಂಗಲ್ಸ್, ಆಂಗಲ್ ಎಫ್ ಇ ಎಚ್ ಪ್ಲಸ್ ಆಂಗಲ್ ಎಫ್ ಜಿ ಎಚ್ ಇಸ್ ಈಕ್ವಲ್ ಟು 180 ಡಿಗ್ರಿ ಇದ್ರೆ ಅವಾಗ ನಾವು ಹೇಳ್ಬೋದಲ್ವಾ, therefore by the theorem 9.11 quadrilateral ಎ ಸಾರಿ ಇ ಎಫ್ ಜಿ ಎಚ್ ಅಲ್ವಾ, ಇ ಎಫ್ ಜಿ ಎಚ್ ಈಸ್ ಅ cyclic quadrilateral. ಇದನ್ನೆಲ್ವಾ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು. ಸೊ ಹೆನ್ಸ್ ಪ್ರೂವ್ಡ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ.